ಯಾಕೆ ಬದುಕ್ಸಿಯಪ್ಪ ನನ್ನ, ಕರ್ಕೊಳಪ್ಪ ನನ್ನ ಯಾಕೆ ಬಿಟ್ಟಿಯಪ್ಪ? ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ಟೆ, ನಾನೇ ಹಾಳು ಮಾಡಿಬಿಟ್ನಲ್ಲಪ್ಪ. ಎಂತೆಂಥರೋ ಕೇಳಿದ್ರು, ಇವನ್ ಜಮೀನ್ದಾರರು ಅಂದಿದ್ಕೆ ನಾನು ನನ್ನ ಗಂಡ ತೀರ್ಮಾನ ಮಾಡಿ ಕೊಟ್ಬಿಟ್ವಿ. ನಾನು ಬೇಡ ಅಂದ್ರು ಬಲವಂತ ಮಾಡಿ ಒಪ್ಸ್ಬಿಟ್ಟ ನನ್ನ ಗಂಡ. ಅಯ್ಯೋ ಯಾಕಮ್ಮ ಅಳ್ತೈತೆ? ಅಮ್ಮ ಅಮ್ಮ ಯಾಕೆ ಅಳ್ತದೀಯಾ? ಬಾರೋ ಮಗನೇ, ಅಳ್ದಲ್ಲ ಏನು ಮಾಡಾನೋ? ನಿನ್ನ ತಂಗಿ ಜೀವನ ಹಾಳಾಗೋತ್ ಕಣೋ, ನಿನ್ನ ತಂಗಿ ಜೀವನ ಹಾಳಾಗೋತು. ಆ ಕುಡ್ಕೊ ಕಟ್ಬಿಟ್ವಲ್ಲೋ ನಿಮ್ಮ ತಂಗಿನ. ಒಂದು ದಿವಸ ಹೋಗಿ ನೋಡ್ಲಿಲ್ಲಲ್ಲೋ ನೀನು ಅವಳು ಹೆಂಗದಾಳೆ ಅಂತ. ಏನಾತಮ್ಮ ಯಾಕೆ ಹಿಂಗೆ ಅಳ್ತದಿ ಹೇಳು? ಮಂಗಳ ಮಂಗಳ ಏನ್ರಿ ಅಮ್ಮ ಯಾಕೆ ಹೆಂಗೆ ಅಳ್ತೈತಲ್ಲ? ಯಾಕೆ ಎಲ್ಲ ಗುದ್ದಾಡ್ಕೊಂಡ್ಬಿಟ್ರ? ಮನೆ ಕುದ್ದಡನಪ್ಪ ನಿಮ್ಮ ತಂಗಿ ಗಂಡ ಕುಡ್ದು ಬಂದು ಮನೆ ಗಲಾಟೆ ಅಂದ್ರೆ ಗಲಾಟೆ, ಅದಕ್ಕೆ ಹಿಂಗೆ ಮಾಡ್ತೈತಿ. ಹೌದಾ? ಬಾವರ್ ಬಂದಾರ? ಹ್ಞೂ. ಇಲ್ಲದ ರೀ. ಅಯ್ಯೋ ನಿಮ್ಮ ತಂಗಿ ತಟ್ಟೆಗೆ ಇಟ್ಕೊಂಡಿದ್ಲು ಕಣ ಉಣ್ಣಕ್ಕೆ, ಅದನ್ನು ಬಿಟ್ಟೋಗಿ ಮಂಗ್ಸಕ್ಕೆ ಹೋಗಿದ್ದಾಳೆ. ಗುಕ್ಕೊಂಡ್ಲಲ್ಲ ನನ್ನ ಮಗಳು, ಬಂದ್ಬಿಟ್ಟ ಒಂದು ಗುಕ್ಕೊಂಡ್ಲಲ್ಲ. ಬೇರೆ ಬಂದಾನ ತಡಿ, ಅವ್ನಿಗೆ ಮಾಡ್ತೀನಿ. ನಾಲ್ಕು ಬಿಟ್ಟು ಬಿಟ್ರೆ ಒಂದ್ಸಲ ಹಂಗೆ ಇನ್ನೊಂದ್ಸತಿ ಕುಡ್ದು ಬಂದಿರಬಾರ್ದು. ಸರಿ ಬಾಯ್ನ, ಅವರೇ ಕುಡ್ದು ಬಂದಾರೆ, ಬುದ್ಧಿಯ ಕಳ್ಸ ಬಿಟ್ಟು ಇವ್ರು ಹೊಡಿತಾರಂತೆ. ನಿಮ್ಮ ತಂಗಿ ಭಾಳ ಏನಾಗುತ್ತೆ ಅಂತ ನೋಡ್ಕೊಂಡಿರಾ? ಹ್ಞೂ ಕಣಪ್ಪ, ಏನು ಅನ್ಬೇಡ ಕಣೋ, ಇರಾಳೊಬ್ಳು ತಂಗಿ ಭಾಳ ಹಾಳಾಕುತ್ತೆ. ಅವ್ನ ಮನೆಗೆ ಕಳ್ಸೋದು ಬೇಡ ಕಣೋ, ಇಲ್ಲೇ ಹಿಡ್ಕೊಂಡು ಸಾಕಣ, ಇಲ್ಲೇ ಹಿಡ್ಕೊಂಡು ಸಾಕಂಗ್ ಕಣೋ. ಹ್ಞೂ ನೀನೀಗ ಅಳಬೇಡ, ಸುಮ್ಮನಿರು, ನಾನೆಲ್ಲ ಸರಿ ಮಾಡ್ತೀನಿ. ಇಲ್ಲೇ ಇರ್ಲಿಕ್ಕೆ. ಹ್ಞೂ ಬುದ್ಧಿಗಳು ಕಳ್ಸೋದು ಬಿಟ್ಟು ಇಲ್ಲೇ ಇರ್ಬೇಕಂತೆ. ಬಾವಾ ಬಾವಾ, ಬಿಡೇ, ನಿಮ್ಮ ಅಣ್ಣ ಕರಿತೈತ್ ಬಿಡೇ. ಮಕ್ಕಳ್ರಿ ಸುಮ್ನ, ಆಮೇಲೆ ಹೋಗಂತ್ರಿ ನಿಶೇಳಿಲಿ. ಏನನ್ನ ಬಂದೆ ಕಣ್ ಬಾವರೇ, ಬಂದೆ. ಆ ಒಂದು, ಆ ಎರಡು, ಆ ಮೂರು. ಎಲ್ಲಿಗೋಗಿದ್ರಿ ಬಾವರೇ? ನಾನು ಬಂದು ಭಾಳ ತಾತ, ನಾನು ಮಾತಾಡ್ಸರೇ ಇಲ್ಲ. ಏನು ಬಾವ ಹಿಂಗೆ ಕುಡ್ದು ಬಂದ್ಬಿಟ್ಟಿರಾ? ಇಷ್ಟೊಂದು ಕುಡಿತೀರಾ ನೀವು? ಇವತ್ತು ಸ್ವಲ್ಪ ಕಡಿಮೆ ಆಗಿತ್ತೆ ಬಾವರೇ, ಇವತ್ತೊಂದು ಸ್ವಲ್ಪ ಕಡಿಮೆ ಕುಡ್ದೀನಿ. ಯಾಕಂದ್ರೆ ನನ್ನ ಹೆಂಡ್ತಿ ತವ್ರ ಮನೆಗೆ ಬರ್ತದೀನಲ್ಲ, ಹ್ಯಾಂಡ್ಸಮ್ ಆಗಿರ್ಬೇಕು ಅಂತ. ಅಯ್ಯೋ ಇನ್ನೂ ಜಾಸ್ತಿ ಕುಡಿತಾನೇನಪ್ಪ ಇವನು, ಹೆಂಗೆ ಹೇಳ್ತದ ನನ್ನ ಮಗನ್ ತಕೆಯ. ನೋಡ್ರಿ, ನಾನು ಹೆಂಗೆ 3 ಹೆಜ್ಜೆಗೆ ನಿಮ್ಮ ಹತ್ರ ಬಂದ್ಬಿಟ್ಟೆ. 3 ಹೆಜ್ಜೆ, ಆ 1, ಆ 2, ಆ 3. ನೀವು ನನ್ನ ಹೆಂಡ್ತಿ ಬುದ್ಧಿ ಹೇಳಿ ಕಳ್ಸೋದ್ ಬಿಟ್ಟು ನಮ್ಮನ್ನ ಇಲ್ಲೇ ಇಲ್ಲೇ ಹಿಡ್ಕಂದಿರ. ನನಗ ಅಲ್ಲಿ ಉಣ್ಣಕ್ಕೆ ಯಾರು ಮಾಡಾಕ್ತಾರೆ? ಕುಡ್ದಾಗ ಸ್ನ್ಯಾಕ್ಸ್ ಬೇಕು ಅನ್ನಿಸ್ತಿರ್ತತಿ, ಒಬ್ರು ಮಾಡ್ಕೊಡಾರಿರಲ್ಲ. ಮಂಗ್ಲಕ್ಕರೇ ಹೊಟ್ಟೆ ಭಾಳ ಹಸಿತೈತೆ, ನನಗೆ ಮಟನ್ನು ಕೋಳಿ ತಂದು ಸಾರು ಮಾಡ್ಕೊಡ್ರಿ. ಅಣ್ಣರೇ, ಈಗ ಉತ್ಕ ಸಾರು ಅನ್ನ ಮುದ್ದೆ ಮಾಡಿದೀನಿ, ಈಗ ಉಣ್ರಿ. ಸಾಯಂಕಾಲ ತಂದು ಕೋಳಿ ಸಾರು ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನಾನು ಸೊಪ್ಪು ಅದೆಲ್ಲ ತಿಂದು ನನಗೆ ರೂಢಿ ಇಲ್ಲ ಮಂಗ್ಲಕ್ಕರೇ. ಇನ್ನೂ 1 ಗಂಟೆ ಲೇಟ್ ಆಗಲಿ, ನೀವು ನನಗೆ ಕೋಳಿ ಸಾರು ಮಾಡಿಕ್ರೆ ಏನು. ಇರಿ ಸುಮ್ನಿರಿ ಕುಡ್ದಾರ್ತಕ್ಕೇನು. ಈಗ ನೀವು ಹೊಡೆದಾಡಕ್ಕೆ ಹೋಗಿ ನಿಮ್ಮ ತಂಗಿ ಭಾಳ ಯಾಕೆ ಹಾಳು ಮಾಡ್ತೀರಾ? ಸುಮ್ನಿರಿ. ಮಂಗ್ಲಕ್ಕರೇ ಏನ ಮಾತಾಡ್ತದಿರ ನನಗೆ ಕೇಳಿಸ್ದಂಗೆ. ಏನಿಲ್ಲಣ್ಣ, ಕೋಳಿ ತರೋಗ್ರಿ, ಸಾರು ಮಾಡ್ತೀನಿ ಅಂತ ಹೇಳ್ತಿದ್ದೆ. ಹೌದಾ? ಹೋಗ್ರಿ ಕೋಳಿ ತರೋಗ್ರಿ, ನಾನೆಲ್ಲ ಹೇಳ್ತೀನಿ. ತಗೊಂಬರ್ತೀನಿ ತಗ. ನಾನು ಒಳಗಲಾದ ಅಷ್ಟು ತಗೊಂತಿರ್ತೀನಿ ಮಂಗ್ಲಕ್ಕರೇ, ನೀವು ಉಣ್ಣಕ್ಕೆ ಮಾಡಿ ಕರೀರಿ, ಬರ್ತೀನಿ. ಹೋಗಿ ಮಕ್ಕಂದಿರ್ರಿ, ನಾನು ಉಣ್ಣಕ್ಕೆ ಮಾಡಿ ಕರಿತೀನಿ, ಬಂದು ಊಟ ಮಾಡಂತ್ರಿ. ಸರಿ ಆ 1, ಆ 2, ಆ 3. ಏನಮ್ಮ ಇವ್ನು ಹಿಂಗೆ ಕುಡ್ದು ಬಂದಾನಿ? ಹೆಂಗ್ ನನ್ನ ತಂಗಿ ಬಾಳ್ತದಾಳೆ ಇವನ ಜೊತೆಗೆ, ಇಂಥನ ಜೊತೆಗೆ. ಅಲ್ಲೇನು ಏನಾರ ಉಳಿಸಿದಾನೋ ಇಲ್ಲೋ? ಅಯ್ಯೋ ದೇವ್ರಿ, ನಾನು ನಮ್ಮ ತಂಗಿ ಕಡೆಗೆ ನೋಡ್ಲಿಲ್ಲ. ಅದಕ್ಕೆ ಕಣೋ ಹೇಳೋದು, ಕಾಯಿ ಕಣಕ್ಕೆ ಅಂತಂದು ದುಡ್ಡು ಹಾಕ್ಬೇಡ ಕಣಪ್ಪ, ಹೋಗೋ ನೋಡ್ಕೊಂಬ ಅಂತಕ್ಕೆ. ಅವ್ನು ಹೆಂಗ್ ಹಿಡ್ಕಂದನ್ ತಂಗಿನ ಅಂತ. 2 ವರ್ಷ ಆದ್ರೂ ತಂಗಿ ಮನೆಗೆ ಹೋಗಲ್ಲಲ್ಲೋ ನೀನು. ಅಯ್ಯೋ ಈಗಿನ ಬಸ್ಸಿನ ಚಾರ್ಜಿಗೆ ಎಲ್ಲಿ ಓಡಾಡೋಣ ನಾನು? ಮಳೆ ನೋಡಿದೆ, ಬಂದು ಸುರಿದ ಮೆಕ್ಕೆಜೋಳ ಹಾಕಿರೋವೆಲ್ಲ ಹಾಳಾಗಿ ಹೋಗಿದ್ದಾವೆ. ನನಗೂ ಸಾಕಾಗೋಯ್ತು, ಯಾರ ಕಡೆಗೆ ಅಂತ ನೋಡೋಣ ನಾನು. ಹೋಗ್ರಿ, ಗಡಗಡ ಹೊಟ್ಟೆ ಹಸ್ತಿತೆ ಅಂತಾರೆ, ಕೋಳಿ ಸಾರು ಮಾಡಿಕ್ತೀನಿ. ಹೋಗಪ್ಪ ತರೋಗು, ಮಾಡಿಕ್ತಾಳತ್ಲಾಗ ಉಣ್ಲಿ. ಎಷ್ಟು ದಿವಸ ಆತೇನೋ ಉಣ್ದಂಗೆ, ಉಪವಾಸ ಬಂದಾನೆ. ಅವ್ರು ಉಪವಾಸ ಇರಲ್ಲ, ಹೆಂಡತಿ ಮಕ್ಳು ಉಪವಾಸ ಮಾಡ್ತಾರೆ. ತಗ ತಿನ್ಬೋದಾನೆ ಎಲ್ಲಾರ. ಮಂಗಳ ತರ್ತೀನಿ, ಸಾರಿ ರೆಡಿ ಮಾಡ್ಕ. ಸರಿ ತರೋಗ್ರಿ. ಅಮ್ಮ ಅಳಬೇಡ, ಕಣ್ಣೀರು ಒರ್ಸ್ಕ, ಕುತ್ಕ ಸರಿ ಮಾಡೋಣ ಅಂತೆಲ್ಲ. ನೀನು ಹಿಂಗೆ ಹತ್ಕಂತ ಕುತ್ಕಂದ್ರೆ ನಮಗೂ ಧೈರ್ಯ ಕಳ್ಕೊಂಡಂಗೆ ಆಕತಿ. ಆತಪ್ಪ ಆತಾಳಲ್ಲ. ಮಗಳೇ ಮಂಗಳಾ? ಯಾರು? ಅಕ್ಕ ನಾನು ಮಂಗಳಾರ ಅಮ್ಮ. ಅಯ್ಯೋ ದೇವ್ರಿ, ಈಕೆ ಯಾಕೆ ಈ ಟೈಮಾಗ ಬಂದ್ಲವ? ನಮ್ಮ ಅಳಿಯ ನೋಡಿದ ಕುಡ್ದು ಕುಣಿತದಾನೆ. ಈ ಟೈಮಾಗ ಈಕೆ ಬಂದಾಳ, ಏನು ಹೇಳ್ಬೇಕು? ಯಾಕೆ ಬಿಗ್ರೆ ಅಳ್ತದೀರಾ? ಅಳದು ಇಲ್ಲ, ನಾನು ಧೂಳೊಡೆನಂತ ಹೋದೆ, 2 ಕಣ್ಣಿಗೂ ಧೂಳು ಬಿದ್ದು ಬಿಡ್ತು. ಅದಕ್ಕೆ ಹಂಗೆ ಕಣ್ಣ ನೀರು ದಳ ಇಳಿತದ. ಬರ್ರಿ ಕೂತ್ಕೊಳ್ರಿ. ಬಿಗ್ರೆ ಚೆನ್ನಾಗದ್ದೀರಾ? ಏನು ಈ ಕಡೆಗೆ ಬಂದ್ಬಿಟ್ಟಿರಾ? ಅಯ್ಯೋ ಬಿಗ್ರೆ, ಕಾಯಿ ಕಣ ಕೊಡ್ಬೇಕಾಯ್ತಲ್ಲ ಮಗಳಿಗೆ, ಅದಕ್ಕೆ ಬಂದೆ ಹುಡ್ಕಂದು. ಕಾಯಿ ಕಣ ನೀವು ಕೊಟ್ಟಿಲ್ಲೇನಲ್ಲ? ಇಲ್ಲ ಬಿಗ್ರೆ, ಬಂದೇ ಇಲ್ಲ ಈ ಕಡೆಗೆ. 1 ವರ್ಷ, ಹೋದ ವರ್ಷ ಕಾಯಿ ಕಣ ಕೊಟ್ಟಿದ್ದು, ಈ ವರ್ಷ ಬರ್ತದೀನಿ.
ದುಡ್ಡು ಕಳ್ಸಿದ್ರೆ ಆಗೋದು ಬರತ್ತಂದ್ರೆ ಯಾಕೆ ತಗೊಳಕ್ ಹೋದ್ರಿ ಸುಮ್ಮನೆ. ದುಡ್ಡು ಕಳ್ಸಿದ್ರೆ ಪೋಸ್ಟ್ ಮ್ಯಾನ್ ಬಂದು ಕೊಡಾನು ಬಿಡಿಸ್ಕನಾಳು. ನೀವು ಸುಮ್ಮನೆ ಅಲ್ಲಿಂದ ಇಲ್ಲಿ ತನಕ ಬರತ್ತಂದ್ರೆ ತಗೊಂದಿರ. ನೋಡಿ ಮಿದುಡಿ ಹೆಂಗಂತತಿ, ಬಂದಿರಲ್ಲ ಕುತ್ಕೊಳ್ರಿ ಅನ್ನಂಗಿಲ್ಲ, ಯಾಕೆ ಬರಕ್ಕೆ ಹೋದ್ರಿ ಅಂತತಿ. ನಮಗೆ ವರ್ಷ ಆಯ್ತು ಬರ್ತಲೆ, ನಮಗೂ ಸಾಕಾಗಿ ಹೋಗಿತ್ತು. ಏನ ಮಗಳು ನೋಡ ಆಸೆಗೆ ಬಂದೀನಿ, ಕೊಟ್ಟು ಹೋಗ್ತೀನಿ ಸಾಯಂಕಾಲದಿಂದ. ಇದ್ರ ತಕ್ಕ ಕನ್ಸ್ಕೊಂಡು ನಾವ್ಯಾಕಿಲ್ಲಿರೋಣ. ಮಂಗ್ಲಾ ಮಂಗ್ಲಾ ಯಾರ ಕೂಗ್ದಂಗೆ ಆಗ್ತೈತೆ. ಬಂದೆ ಬಂದೆ. ಅಮ್ಮ ಅಮ್ಮ ಚೆನ್ನಾಗಿದ್ದೀನಮ್ಮ, ಯಾವಾಗ ಬಂದೆ? ಈಗ ಬಂದವ. ಯಾಕೆ ಬರಕ್ಕೆ ಹೋದ್ರಿ? ದುಡ್ಡ ಪೋಸ್ಟಿಗೆ ಕಳಿಸ್ಬೇಕಾಯ್ತು ಅಂತ ಹೇಳ್ತೈತಿ ನಿಮ್ಮ ಅತ್ತೆ. ನಮ್ಮ ಅತ್ತೆ ಮತ್ತೆ ಹಿಂಗೆ ಕಟ್ಕೊಂಡಿ. ಬಾ ಒಳಗೆ. ಅಯ್ಯೋ ನಿಮ್ಮ ಅಮ್ಮ ಹಣ್ಣು ಹಂಪ್ಲೇನೇನೋ ತಂದಿತ್ತಂತೆ, ತಟ್ಟೆ ತರೋಗವ ಕಾಯ್ಕಣದ್ ಇಸ್ಕನಂತೆ. ಏನು ಕೊಟ್ಟತ್ ನಾನು ನೋಡ್ಬೇಕು. ಒಳಗೆ ಇಸ್ಕೊಂತೀನಿ ಬಿಡ್ರಿ. ಅಯ್ಯೋ ಹೋಗವ, ನಿಮ್ಮ ಅತ್ತೆ ಅನುಮಾನ ಪಡ್ತೈತೆ. ಇಲ್ಲೇ ಕೊಡ್ತೀನಿ, ಹೋಗ 2 ತಟ್ಟೆ ತಂಬ ತಂತಡಿಯವ. ತರ್ತೀನಿ ಕುತ್ಕೊಳಮ್ಮ. ಊರ್ ಕಡೆ ಮಳೆ ಬೆಳೆ ಎಲ್ಲ ಹೆಂಗೈತ್ ಬೀಗ್ರೆ? ಏನು ಹೇಳ್ತೀರಿ ಬೀಗ್ರೆ? ಬೆಳೆ ಹಾಕಿವಿ, ಮಳೆ ಅಂದ್ರೆ ಮಳೆ, ಹಾಕಿದ ಮೆಕ್ಕೆಜೋಳ ಎಲ್ಲ ಹಾಳಾಗೋಯ್ತೆ. ನಿಮ್ಮೂರಾಗೂ ನೋಡ್ಕೊಂತ ಬಂದೆ ಬಸ್ಸಾಗಿ. ಒಂದು ಸ್ವಲ್ಪ ಜನ ಚೆನ್ನಾಗೈತೆ, ಒಂದು ಸ್ವಲ್ಪ ಜನದ್ದು ಹಾಳಾಗೈತೆ. ನಾವು 2 ಹೊಲಕ್ಕೆ ಹಾಕಿದ್ವಿ. ಕಲ್ಲು ನೆಲದ್ದು ಚೆನ್ನಾಗೈತೆ, ಎರೆ ನೆಲದ್ದೆಲ್ಲ ಹೋಗಿತ್ತೆ. ನಮ್ದು ಬಡತನ, ಏನು ಮಾಡ್ತೀರ? ಅಯ್ಯೋ ಪ್ರಕೃತಿ ಮುಂದೆ ಯಾರಾದಾರ ತಾಳ್ರಿ. ಕಾಯ್ಕಣಕ್ಕೆ ಏನು ತಂದಿರ ಮಗಳಿಗೆ? ಏನೋ ಇಲ್ಲಿ ಸೀರೆ ತಗೊಂತೀನಿ, ದುಡ್ಡು ಕೊಡಮ್ಮ ಅಂದಿದ್ಲು. ಸೀರೆ ತಗೊಂಡಾಳಂತಲ್ಲ, ದುಡ್ಡು ಕೊಡ್ತೀನಿ. ಸೀರೆ ತಗೊಂಡಾಳೆ, ಚೆನ್ನಾಗೈತೆ ಸೀರೆ, ದುಡ್ಡು ಕೊಡ್ರಿ. ಅದ್ರ ಕಡೆ 3,000 4,000 ಅಂತಿದ್ಲಪ್ಪ ಸೀರೆಗೆ. ಹೌದೇನು? ಮಗಳ ತಗೊಂಡೋಗಿ ದೇವ್ರ ಮನೆಗೆ ನಮಸ್ಕಾರ ಮಾಡು. ನಮಸ್ಕಾರ ಮಾಡಿ ಅರ್ಶಿನ ಕುಂಕುಮ ಹೂವು ಮುಡ್ಕ. ಸರಿ ಅಮ್ಮ, ದೇವ್ರ ಮನೆಗೆ ಇಡು. ತಗೊಂಡೋಗಿ ಮತ್ತೆ ಅಲ್ಲಿ ಇಲ್ಲಿ ಇಡಬೇಡ. ಸರಿ ಸರಿತಾ. ನಿಮ್ಮ ಮಗಳು ಹೆಂಗದಳ್ ಬೀಗ್ರೆ ಊರಾಗೆ? ನೀವು ಕಾಯ್ಕಣ ಕೊಟ್ಟು ಬಂದ್ರ? ಅಯ್ಯೋ ನನ್ನ ಮಗಳೆಲ್ಲ ಅಷ್ಟು ಅದೃಷ್ಟ ಅಂತಲವ. 500,000 ಕಳ್ಸಿದ್ರೇನ ಪೋಸ್ಟ್ ಮ್ಯಾನ್ ಕೊಟ್ಟು ಬಂದಾನೆ. ಊರಿಗೆ ಬಂದಾಳೆ ನನ್ನ ಮಗಳು, ರೂಮಗೆ ಮಕ್ಕಂದಾಳೆ. ಗಂಡ ಬಂದಿತ್ತೆ, ರೂಮಗೆ ಅದಾಳೆ. ಅದೇ ಬಂದಾಳೆ ಮಗಳು, ಅವಳು ಮಾತಾಡ್ಸ್ದಂಗೆ ಆಕತ್ತಾಗ. ನಾನು ಒಳ್ಳೆ ಟೈಮಿಗೆ ಬಂದೀನಿ. ಅಯ್ಯೋ ನೀನು ಒಳ್ಳೆ ಟೈಮಿಗೆ ಬಂದಿಲ್ಲ, ನನ್ನ ಟೈಮ್ ಕೆಟ್ಟತ್ತೆ. ಎಲ್ಲಿ ನಾಟ್ಗಳು ನನ್ನ ಮಗನ ನೋಡ್ತಾರೋ ಏನೋ. ಅವ್ರ ಮನೆ ಕಡೆ ಎಲ್ಲ ಚೆನ್ನಾಗದಾರೇನ ಮಗಳು? ಆಸ್ತಿವಂತರಿಗೆ ಕೊಟ್ಟಿದ್ರಲ್ಲ ಆವಾಗಲೇ? ಅವ್ರಿಗೇನು ಆಸ್ತಿ ಬೇಕಾದಷ್ಟು ಬಿದ್ದಿತ್ತೆ. ಅವರೇ ಯಾವಲ ಎಲ್ಲೈತೆ ಅನ್ನೋದೇ ಗೊತ್ತಾಗಲ್ಲಂತೆ, ಅಷ್ಟು ಆಸ್ತಿ ಬಿದ್ದಿತ್ತೆ. ಅಯ್ಯೋ ಬಿಡ್ರಿ, ಕೊಟ್ಟು ಮನೆಗೆ ಹೆಣ್ಮಕ್ಳು ಸುಖವಾಗಿದ್ರೆ ನಮಗೂ ಅದೇ ನೆಮ್ಮದಿ. ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಏನತ್ತೆ ಭಾಳ ದಿವ್ಸ ಮೇಲೆ ಬಂದಿರಾ? ಓಸತಿ ಕಾಯ್ಕೊಣ ಕೊಡಕ್ ಬಂದಿದ್ದು. ನಾನು ಕರಿ ಅಂತಂದು ಎಷ್ಟು ಸತಿ ಹೇಳಿದ್ನಿ ಮಂಗ್ಳಿಗೆ. ಅಯ್ಯೋ ಕರಿ ಹೇಳ್ಕಣಪ್ಪ, ನನಗೆ ನಾನು ಇರೋಳು ಒಬ್ಳು, ಮನೆಗೆಲ್ಲ ಕೆಲಸ ನಂದೇವಲ್ಲ, ತೋಟಗಳೆಲ್ಲ ನೋಡ್ಕೊಳೋದು, ಅದಕ್ಕೆ ಬರೋಕೆ ಆಗ್ತಿದ್ದಿಲ್ಲ. ಅದಕ್ಕೆ ಹೆಂಗಿರೋ ಕಾಯ್ಕಣ ಕೊಡ್ಬೇಕಾಯ್ತಲ್ಲ, ಕೊಟ್ಟು ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಈಗಾರ ಬಂದ್ರಲ್ಲ ತಾಳ್ರಿ. ಎಷ್ಟತ್ರಿ ಹೋದ್ರೆ ಅತ್ಲಾಗೆ ಹೋಗ್ತೀರಾ? ಅವನು ಚಿಕನ್ ಕಡಿಯಲ್ಲಿ ಭಾಳ ಜನ ಕಣೆ. ಈಗ ಶ್ರಾವಣ ಬೇರೆ ಆಗಿತ್ತಾ, ಜನ ಅಂದ್ರೆ ಜನ. ಅಯ್ಯೋ ನಿಂತ್ಕೊಂಡಿದ್ದು ಲೈನಿ ನಿಂತ್ಕೊಂಡಿದ್ದು, ಅದು ನಾನು ಬಲವಂತ ಮಾಡಿ ಕೊಯ್ಸ್ಕೊಂಡ್ ಬಂದೆ ಅವನತಕ್ಕೆ. ಇನ್ನೂ ನಿಂತ್ಕೊಂಡಿದ್ರು ಇನ್ನೂ 1 ಗಂಟೆ ನಿಂತ್ಕೋಬೇಕಾಯ್ತು. ಫ್ರೆಂಡ್ ಅಂತೀರಾ? ಆಗಿರೋದಕ್ಕೆ ಕೊಯ್ಸ್ಕೊಂಡ್ ಬಂದಿರತ್ತಾಗ ಗಡಗಡ ಅಡುಗೆ ಮಾಡು. ಅತ್ತೆನೂ ಬಂದಿತ್ತು ಉಣ್ತತ್ಲ. ನೋಡಿ ಹೆಂಗಂತಾನೆ, ಅಳೆಯ ಉಣ್ತತೆ ಅಂತಿಲ್ಲ ನನ್ನ ಅಳೆಯ, ಅತ್ತೆ ಬಂದಿತ್ತು ಉಣ್ತತೆ ಅಂತ. ಅತ್ತಿ ಕಡೆರು ಅಂದ್ರೆ ಅದು ಏಟಾಗೆ ಬಾಯ್ ಬಿಟ್ಟು ಬಿಡ್ತಾನೆ. ಇಲ್ಲಿ ಎಷ್ಟು ತಂದಿ ನೋಡ್ತೀನಿ. ಎಷ್ಟರನಮ್ಮ? 1 kg 700 ಗ್ರಾಮಿನ ಇತ್ತು. ಚೆನ್ನಾಗಿತ್ತು ಕೋಳಿ, ತಾ ಬಂದೆತ್ಲ. ಮೊಟ್ಟೆ ಕೋಳಿ ತರಕಿಲ್ಲ, ಸಾರು ಚೆನ್ನಾಗದು. ಮೊಟ್ಟೆ ಕೋಳಿನೇಯ ಆಮೇಲೆ ನೋಡ್ತೀನಿ. ಎಷ್ಟಕ್ಕೊಂದು ಕೋಳಿ ತಂದ್ಬಿಟ್ಟಿಯ, 3 ದಿವಸ ಉಣ್ಬೋದು ತಗ. 3 ದಿವಸಕ್ಕೆ ಹಾಕತ್ತೆ ಕೋಳಿ. ನೋಡೋದು ನೋಡು, ಎಷ್ಟು ದಿವಸ ಉಣ್ತಾರೆ ನೋಡ್ರಿ. ಕವರ್ನ ಅಡುಗೆ ಮಾಡ್ಬೇಕಲ್ಲಿ, ಹೊಟ್ಟಸ್ಕೊಂಡು ಸಾಯ್ತದ ರೀ ತಗ. ನೋಡಿ ಒಟ್ಟು ಸಾರು ಜಾಸ್ತಿ ಮಾಡು, 3 ದಿವಸ ಉಣ್ಣಂಗೆ. ಅಮ್ಮ ಅಲ್ಲೇ ಅಡುಗೆ ಮನೆಗೆ ಬಾ, ಮಾತಾಡ್ಕಂತ ಅಡುಗೆ ಮಾಡೋಣ. ಕೊಡು, ಕಾಯಿ ಪಾಯಿ ತುರ್ಕೊಡ್ತೀನಿ ನಡಿ. ಮತ್ತೆ ಬಂದಿತ್ ಕಣೋ, ಅಷ್ಟು ನಿಮ್ಮ ಅತ್ತಿಗೆ ಹಾಕಿ ಇಟ್ಕಿಟ್ಟಾಳು. ನನ್ನ ಎಳೆಯನೂ ಐತೆ, ಒಂದು ಮಾತು ಹೇಳಿ ಅದಕ್ಕೂ. ನಿನ್ ಬುದ್ಧಿ ಯಾವತ್ತೂ ಬಿಡಬೇಡ ನೀನು. ಇಂಥ ಕೆಟ್ಟ ಬುದ್ಧಿ ಮಾಡೋದಕ್ಕೆ ಮತ್ತೆ ನೀನು ಹಿಂಗಾಗೋದು. ನೋಡು ಹೆಂಗ್ ಮಾತಾಡ್ತೀಯ. ನಿಮ್ಮ ಅತ್ತೆ ಬಂದ ತಕ್ಷಣ ನನಗೆ ಕೆಲಸ ಐತೆ.